ಬಿಗ್ ಬಾಸ್ ಅಲ್ಲಿ ನಿಮ್ದು ಇನ್ನೊಂದು ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಬಿಕಾಸ್ ಯಾಕಂತಂದ್ರೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಯ್ತು. ನಮ್ಮ ಮನೆಯವರು ಯಾರು ಮುಟ್ಟಲ್ಲ, ಟಚ್ ಮಾಡುವಂತ ವಿಚಾರ ಸಿಕ್ಕಾಪಟ್ಟೆ ಟಾಕ್ ಶುರುವಾಯ್ತು. ಸೊ ಅದನ್ನ ಬೇರೆ ಸಿನಿಮಾಗಳಲ್ಲಿ ನೀವು ಯಾವ್ದಾದ್ರು ಒಂದಷ್ಟು ಸೀನ್ಸ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಆಕ್ಟ್ ಮಾಡಿ ಅದಕ್ಕೆಲ್ಲ ಕಂಪಾರಿಸನ್ ಮಾಡ್ಬಿಟ್ಟು ಒಂದು ಟ್ರೋಲ್ ಮಾಡುವಂತದ್ದಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುವಂತದ್ದಾಗಿರ್ಬೋದು ಮಾಡ್ತಿದ್ರು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೀವ್ ಹೇಳ್ತಾ ಇರೋದು ಈಗ ಮುಟ್ಟುವಂತ ವಿಚಾರ ಅದು. ನನಗೆ ಆಸ್ ಅ ಪರ್ಸನ್ ನನಗೆ ಅಂದ್ರೆ ಹೀಗೆ ಮುಟ್ಟಿ ಮುಟ್ಟಿ ಮಾತಾಡ್ಸೋದು ನನಗೆ ಇಷ್ಟ ಆಗೋದಿಲ್ಲ. ಸ್ಪೆಷಲಿ ವೆನ್ ಇಟ್ಸ್ ಅ ನ್ಯೂ ಪರ್ಸನ್, ಯಾರೋ ಹೊಸಬ್ರು ಹೋಗ್ತಾ ಹೋಗ್ತಾ ಮೇ ಬಿ ನಾನು ಆ ಫ್ರೆಂಡ್ ಆಗಿ ಅಥವಾ ಯಾರೋ ಹುಡುಗಿನೇ ನನಗೆ ಮಾಡಿದ್ರು ನನಗೆ ಒಂದ್ ಸ್ವಲ್ಪ ಅಂದ್ರೆ ಹಿಂಗೆ ಮುಟ್ತಾ ಇರೋದು ನನಗೆ ಯೂಶಲಿ ಇಷ್ಟ ಆಗದೆ ಅದು ಇನಿಷಿಯಲಿ ನಾ ಹೇಳಿದ್ದೀನಿ. ಅಂಡ್ ಅದು ಬಂದಿದ್ದು ಇವಾಗ ಮಂಜು ಅವ್ರ ವಿಚಾರವಾಗಿ ಅವ್ರ ಅಕ್ಕ ತಂಗಿದಿರ ಜೊತೆ ಬೆಳೆದಿದ್ದಾರೆ. ಅವ್ರಿಗೆಲ್ಲ ಈಗ ಇಟ್ಕೊಳ್ಳೋದು, ಮೋಕ್ಷಿನ್ ಇಟ್ಕೊಂಡಿದ್ದಾರೆ, ಭವ್ಯನ ಹಾಗೆ ಇಟ್ಕೋತಾರೆ, ಅವ್ರಿಗೆ ತುಂಬಾ ಕಾಮನ್, ನನಗೆ ಆಗೋದಿಲ್ಲ. ಸೊ ಅದನ್ನ ನಾನು ರಿಯಾಕ್ಟ್ ಮಾಡಿದ್ದೀನಿ, ಮೊನ್ನೆವರೆಗೂ ಅದು ರಿಯಾಕ್ಟ್ ಮಾಡಿದ್ದೀನಿ ಆಗೋದಿಲ್ಲ ಅಂತ. ಗ್ರ್ಯಾಜುಯಲಿ ಒಂದು ಫ್ರೆಂಡ್ಶಿಪ್ ಅದು ಕ್ಲೋಸ್ನೆಸ್ ಇದ್ದಾಗ ಕಡಿಮೆ ಮಾಡಿದ್ದೀನಿ, ಹೌದು. ಬಿಕಾಸ್ ಮಂಜು ಅವರು ಅವಾಯ್ಡ್ ಮಾಡಿದ್ದಾರೆ. ಕೆಲವೊಂದ್ಸತಿ ನಮಗೆ ತುಂಬಾ ಖುಷಿ ಆದಾಗ, ನಾನು ಬೇಜಾರು ಮಾಡ್ಕೊಂಡಾಗ ನಾನು ಇಟ್ಕೊಂಡಿದ್ದೆ, ಆಗೆಲ್ಲ ನಾನು ರಿಯಾಕ್ಟ್ ಮಾಡಿಲ್ಲ, ಇಟ್ಸ್ ಓಕೆ ಅಂತ ಹೇಳಿ. ಅದು ಫ್ರೆಂಡ್ಶಿಪ್ನಲ್ಲಿ ಆಗೋ ಅಂತ ನಾವು ಯಾರನ್ನೋ ಈಗ ಹಗ್ ಮಾಡ್ತೀವಿ, ಅದು ಬೇರೆ ಇಂಟೆನ್ಷನ್ ಏನೂ ಇರೋದಿಲ್ಲ. ಆ್ಯಂಡ್ ನನಗೆ ಯಾವತ್ತು ಮಂಜು ಅವ್ರ ಕಡೆಯಿಂದ ಹಾಗೆ ಅನಿಸಿಲ್ಲ. ಸೊ ಅದಾದ್ಮೇಲೆ ನಾ ಹೇಳಿಲ್ದಿರ ಇರಬಹುದೇನೋ. ಆ್ಯಂಡ್ ನೀವು ಸೀರಿಯಲಲ್ಲಿ ಸಿನಿಮಾ ಅಂತೆಲ್ಲ ನೋಡಿದಾಗ ಅದು ನಾವು ಒಂದು ಪಾತ್ರ ನಿಭಾಯಿಸ್ತಿರ್ತೀವಿ, ಅಲ್ಲಿ ಆ ಜಾಗಕ್ಕೆ ಏನು ಬೇಕಿರುತ್ತೆ, ಡೈರೆಕ್ಟರ್ ಏನು ಹೇಳಿರ್ತಾರೆ ಅದನ್ನ ಮಾಡಿರ್ತೀವಿ. ಸೊ ಇದೆಲ್ಲ ಕಂಪೇರೇ ಮಾಡಬಾರ್ದು. ಮಾಡ್ತಾರೆ ಅಂದ್ರೆ ಎಂತ ಹೇಳೋದು, ಹಾಗೆಂತ ಇಲ್ಲ. ಅಂತವ್ರು ನೀವೇನ್ ಹೇಳ್ತೀರಾ? ಗೌತಮಿ ಅವರ ಒಂದು ರಿಯಾಕ್ಷನ್ ಏನ ಆತರ ಮಾಡುವಂತವ್ರಿಗೆ? ಅದೇ ಇದನ್ನ ಡಿಸ್ಟಿಂಗ್ವಿಶ್ ಮಾಡ್ಕೊಳ್ಳಿ. ನಾನು ಯಾವಾಗ ಹೇಳಿರ್ತೀನಿ, ಬಿಗಿನಿಂಗ್ ಅಲ್ಲಿ ಹೇಳಿರ್ತೀನಿ, ಆಮೇಲೆ ನಾವು ಕಂಫರ್ಟಬಲ್ ಆಗಿರ್ತೀವಿ. ಅಂಡ್ ಸಿನಿಮಾ ಅಥವಾ ಸೀರಿಯಲ್ಗಳನ್ನ ಕಂಪೇರ್ ಮಾಡ್ತೀರಾ ಅನ್ನೋದಾದ್ರೆ ಅದನ್ನ ಕಂಪೇರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಡಿಸ್ಟಿಂಗ್ವಿಶ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನಿಮಗೆ ಬೇರೆ ಏನೋ ಕಂಡಿದ್ರೆ ಹಾಗೇನೂ ಇಲ್ಲ ಅನ್ನೋ ಕ್ಲಾರಿಟಿ ಕೊಡ್ಬೋದು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.